ಇವ್ರು ಬಸ್ರಿ ಬಯಕಿನ ಇವತ್ತು ತೀರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಡೆಲಿವರಿ ಆದಮೇಲೆ. ಕೇರಳಪುರದ ಗಗನ್ ಇಂದು ಮಿಲಿಟರಿ ಹೋಟೆಲು ಮುದ್ದೆ ಊಟ ಮತ್ತು ಬಿರಿಯಾನಿ, ನಾಟಿ ಸ್ಟೈಲ್, ಮಟನ್, ಚಿಕನ್, ತಲೆ ಮಾಂಸ, ಮೀನು, ಬೋಟಿ, ಕೈಮಾ ದೊರೆಯುತ್ತದೆ. ಆಹಾ ಕಪ್ಪುಗಿರೋ ಬೆಣ್ಣೆ ಉಂಡೆ ಇದು ನೋಡ್ತಾ ಇದ್ರೆ ಹಸುವಿಲ್ದಿದ್ದವ್ರಿಗೂ ಕೂಡ ಹಸುವಾಗುತ್ತೆ. ಗರ್ಭಿಣಿ ಬಯಸಿದ ಮಟನ್ ಕೈಮಾ ಉಂಡೆ ಬಂದು ಕೂತಿದೆ ನೋಡಿ ಇಲ್ಲಿ ತಟ್ಟೆಲಿ. ಮುದ್ದೆ ಪ್ರೀತಿಯಿಂದ ಕೈ ಬೆರಳುಗಳಿಗೆ ಸಾರನ್ನು ಅಂಟಿಸ್ಕೊಂಡು ಮುರಿದು ಮತ್ತೆ ಸಾರಿನೊಳಗೆ ಅಜ್ಜಿ ನುಂಗುದ್ರೆ ಇದೆಯಲ್ಲಾದ್ರೂ ಸುಖ. ಯಕ್ಷಿತ್ನು ನಿನ್ನ ಕರ್ಕೊಂಬಂದ್ರೆ ಅರ್ಧಂಬರ್ಧ ಊಟ ಮಾಡೋದು ನೀವು. ನಲನೇ ಕಾಣ್ತಾ ಇಲ್ಲ ನನ್ನ ಹೊಟ್ಟೆ ಊದ್ಕೊಂಡು. ಹಂಗೆ ತಿನ್ನಿಸ್ತಾರೆ ನಮ್ಮ ನನಗೆ. ನೀವು ಹೋಗಿದ್ದ ಕಡೆ ಎಲ್ಲ ನಂದೊಂದು ಹೊಟ್ಟೆ ಡಸ್ಟ್ಬಿನ್ ಮಾಡ್ಕೊಂಡಿದ್ರಲ್ಲ. ನನ್ನ ಮಗ ಈ ಹೊಟ್ಟೆ ಒಳಗಿದ್ದಾಗ ನನ್ನ ಹೆಂಡತಿಗೆ ಒಂದು ಬೈಕೆ ಇತ್ತು. ಕೇರಳಪುರದ ಮಿಲಿಟರಿ ಹೋಟ್ಲಲ್ಲಿ ದಪ್ಪ ಕೈಮಾ ಉಂಡೆ ತಿನ್ಬೇಕು ಅಂತ. ಯಾವುದೋ ಅಂದ್ರೆ ಯಕ್ಷಿತ್ ತಣ್ಣೀರಲ್ಲ ಏನು ಸರ್ಕಲ್ ಬರುತ್ತೆ, ಸಂತಪೇಟೆ ಸರ್ಕಲ್ಲು, ಆ ಜಾಗದಲ್ಲಿ ಕೇರಳಪುರದ ಕೇರಳಪುರದ್ದು ಮಿಲಿಟರಿ ಹೋಟ್ಲಲ್ಲಿ ಇಷ್ಟು ದಪ್ಪದ್ದು ಮುದ್ದೆ, ಇದು ಅಷ್ಟು ಗಾತ್ರದ್ದು ಕೈಮಾ ಉಂಡೆ ವಿಡಿಯೋ ಮಾಡಿದ್ದು. ಅದನ್ನ ತಿನ್ಬೇಕು ಅಂತ ಇವ್ರಿಗೆ ಬೈಕೆ. ಯಾವಾಗ ಇವನು ಹೊಟ್ಟೆ ಒಳಗಿದ್ದಾಗ ಆ ಬೈಕೇನು ತೀರ್ಸ್ಕೊಳಕ್ಕೆ 1.5 ವರ್ಷ ಆಗಿ ಇವತ್ತು ಅವಕಾಶ ಬಂದಿದೆ ಇವ್ರನ್ನ ಕರ್ಕೊಂಡು. ಈಗ ಕೇರಳಪುರದ ಮಿಲಿಟರಿ ಹೋಟ್ಲಲ್ಲಿ ಇಟ್ಟಿದ್ದಪ್ಪ ಬಾಂಬ್ ಆಕೃತಿ ಆಗಿರತಕ್ಕಂಥ ಕೈಮಾ ಉಂಡೆ ತಿನ್ನೋಣ ಅಂತ ನನ್ನ ಮಗನ ಸಮೇತ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೈಮಾ ಉಂಡೆ ನೋಡಿ ಅವತ್ತು ಆಸೆ ಆಗಿದ್ದು, ಅವತ್ತಿಂದ ತಿನ್ಬೇಕು ಅಂತ ಆಗಿಲ್ಲ. 1.5 ವರ್ಷ ಆಯ್ತು. ಯಕ್ಷಿತ್ತನ್ ಕರ್ಕೊಂಡು ಹೋಗಿದ್ದೆ. ಎಲ್ಲಿ ಬರ್ತದ? ಇದೇ ಅಲ್ಲಿ ಕಾಣಿಸ್ತಾ ಇಲ್ವಾ? ಇಲ್ಲನಾ? ಇಲ್ಲೇ ಇದ್ರ ಸರ್ಕಲ್, ಸಂತೆಪೇಟೆ ಸರ್ಕಲ್ ಇದೆಯಲ್ಲ ಇಲ್ಲಿ. ಬಟ್ ಈಗ ಅವ್ರು ಏನಾಗಿದ್ದಾರೆ ಅಂದ್ರೆ ಪಕ್ಕಕ್ಕೆ ಶಿಫ್ಟ್ ಆಗಿದ್ದಾರೆ. ಜನ ಎಲ್ಲ ಇದಕ್ಕೆ ಹೋಯ್ತಾವ್ರು ಈಗಲೂ. ಅಲ್ಲಿ ನೋಡಿ ಹಿಂದೂ ಮಿಲಿಟರಿ ಹೋಟೆಲ್ ಅಂತ ಇಲ್ಲಿದೆ. ಅದೇ ಇಲ್ಲಿ ಕಾಣತ್ ನೋಡಿ. ನಾನು ಇಲ್ಲಿಂದ ವಿಡಿಯೋ ಇದೆಲ್ಲ ಅದು ಆಕ್ಚುಲಿ ನಾವು ಮಾಡಿ 2 ತಿಂಗಳಿಗೆ ಅದು ಚೇಂಜ್ ಆಯ್ತು. ಆ ಕಡೆ ಹೋಟೆಲ್ ಆ ಕಡೆ ಶಿಫ್ಟ್ ಆಗಿದೆ. ಆದ್ರೆ ಜನ ಎಲ್ಲ ಈಗಲೂ ಇದಕ್ಕೆ ಹೋಯ್ತಾವ್ರೆ. ನೋಡಿ ತೋರಿಸ್ತೀನಿ ಅದು ಯಾವ್ದಂತ. ಈ ರೋಡಿಗೆ ಬಂದವ್ರು ನೋಡಿ ಇಲ್ಲಿ ಪಕ್ಕದಲ್ಲಿ. ನಾನು ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ನೋಡಿದ್ರೆ ಅದು ಮಿಲಿಟರಿ ಹೋಟೆಲ್ ಇಲ್ಲೇ ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ. ನೀವ್ ಕುತ್ಕೊಂಡು ತಿನ್ನಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದೇ ನನ್ನ ಮಗ ಹೊಸ್ತ ಮಾಡೋರಲ್ಲ, ಅಲ್ಲಿ ಜಾಗ ಹಂಗಿದೆಯೋ ಏನೋ ಗೊತ್ತಿಲ್ಲ. ಜಾಗ ಹೇಗಿದ್ರು ಓಕೆ. ಈಗ ಮಗ ಕಿರಿಕ್ ಮಾಡುತ್ತಲ್ಲ ಒಂಚೂರು ನೋಡೋಣ. ಆಕ್ಚುಲಿ ಇದು ಇಲ್ಲಿಂದ 100 ಮೀಟರ್ ಹೋದ್ರೆ ಮೊದಲಲ್ಲೇ ಇತ್ತು. ನಮ್ ತಮ್ಮನೇಲಿ ನೋಡಿದ್ರಲ್ಲಿ ಇಟ್ಟರ್ ನೋಡಿ, ಕೇರಳಪುರದ ಮಿಲಿಟರಿ ಹೋಟೆಲ್ ಅಂತ ಇದು ಊಟ ಬೋರ್ಡ್ ಇಟ್ಟವ್ರಲ್ಲ. ಯಕ್ಷಿತ್ತು ನಾವು ಈ ಬೋರ್ಡ್ ಇಟ್ಕೊಂಡು ತಮ್ಮನೇಲಿ ಹಾಕಿದ್ದು. ಕೇರಳಪುರದ ಗಗನ್ ಮಿಲಿಟರಿ ಹೋಟೆಲ್ ಅಂತ ಇದು ಇಲ್ಲಿ ಶಿಫ್ಟ್ ಆಗಿದೆ. ಅದೇ ಇದೆ ಅದು ಶಿಫ್ಟ್ ಆಗಿದೆ. ಇದೆ ಓಕೆ ಮನೆಯವರು ಒಂದ್ಸರಿ ಲಾಕ್ ಮಾಡಿದ್ರೆ ಕಾರ್ನ, ಪ್ರತಿಯೊಂದು ಡೋರ್ 4 ಡೋರ್ನು ಹಿಂಗ್ ತೆಗ್ದಾಕ್ ನೋಡೋದು. ಅಲ್ಲಿ ಏನೇನೋ ಇರ್ತದೆ. ಹಳೆ ಕಾರ್ ಆದ್ರೆ ಓಕೆ, ಏನೋ ಆಗಿರುತ್ತೆ ತುಂಬಾ ವರ್ಷದಿಂದ ಅಂತ. ಸರಿ ಲಾಕ್ ಮಾಡಿದ್ರೆ ಕಾಲ್ನ ಆ ಕಡೆ ಈ ಕಡೆ ಬಿದ್ದು ಬರ್ತೀರಾ ಬನ್ನಿ ನೀವು. ಅದೊಂಥರ ಓಸಿಡಿ ಕಣವ, ಅದೊಂದು ಕಾಯಿಲೆ ಇದು. ಲಾಕ್ ಆಯ್ತು ಬಿಡು, ಏನ್ ಮಾಡಂಗಿಲ್ಲ. ನನಗೆ ಇನ್ನೂ ಸಮಾಧಾನ ಇಲ್ಲ ಇವ್ರು ಹಿಂಗೆ ಆಡ್ತಾರೆ ಅಂತ. ಬೇಕಾದ್ರೆ ನಾನು ಒಳಗಡೆ ಕೂರಿಸ್ಬಿಟ್ಟು ಮತ್ತೆ ಬಂದು ಇನ್ನೊಂದ್ಸರಿ ಓಪನ್ ಮಾಡ್ತಾರೆ ನಮ್ಮ ಮನೆಯವರು. ಸರಿ ಆಯ್ತು, ನಡಿ ಹೋಗೋಣ. ಇದು ಈಗ ಹೋಗ್ತಾ ಇರೋದು ಇವ್ರ ಬಯಕೆ. ಆಕ್ಚುಲಿ ಇವ್ರದ್ದು ಕುಡೀರಿ, ನಾನು ಬಸ್ರಿ ಬಯಕೆ. ಬರಮ್ಮ, ನೀನು ಹೆಂಗೆ ಹಿಡ್ಕತಿ ಮಗು ಹಿಡ್ಕೊಂಡು ಬಾ. ನಿಧಾನ ಆಟ ನೋಡ್ಕೊ ಕಡೆ. ಇವ್ರು ಬಸ್ರಿ ಬಯಕಿನ ಇವತ್ತು ತೀರಿಸ್ತಾ ಇದ್ದೀನಿ ಆಕ್ಚುಲಿ ಡೆಲಿವರಿ ಆದ್ಮೇಲೆ. ಹೋಗೋಣ. ಕೇರಳಪುರದ ಗಗನ್ ಇಂದು ಮಿಲಿಟರಿ ಹೋಟ್ಲು ಅಂತ ಹೊಸ ಮಾಡ್ಕೊಂಡದ್ದು. ಇಲ್ಲೇ ಬಾಂಬ್ ತರೋದಂಗೆ ಕೈಮಾ ಸಿಗೋದು. ಮುದ್ದೆ ದಪ್ಪದ ಕೈಮಾ. ಕೈಮಾ ಫಿದಾ ಆಗಿರೋದು. ಜೆಂಟ್ಸ್ ಇದಾರೆ, ಬರೀ ಲೇಡೀಸ್ ಇಲ್ವಲ್ಲ. ಇಲ್ಲಿಗೆ ಹೆಣ್ಮಕ್ಳು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನನಗೆ ಕೈಮಾ ಉಂಡೆ ತಿನ್ನೋ ಆಸೆ ಆಗಿ ಹೋಗಿ ಬಿಡೋಣ ಇವತ್ತು ಅಂತ ಹೇಳಿ 1 ವರ್ಷದಿಂದ ವೆಯ್ಟ್ ಮಾಡಿ ಇವತ್ತು ಬಂದಿದ್ದೀನಿ. ನೋಡೋಣ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ. ನೋಡಿ, ಇವರೇ ಕಾಂತರಾಜ್ ಅಂತ ಈ ಹೋಟೆಲ್ನ ಮಾಲೀಕರು. ನಾನು 2 ವರ್ಷದ ಹಿಂದೆ ಈ ಬಂದು ಸಂತೆಪೇಟೆ ಸರ್ಕಲಲ್ಲಿ ಕೇರಳಪುರದ ಹಿಂದೂ ಮಿಲಿಟರಿ ಹೋಟೆಲ್ ಅಂತ ಒಂದು ವಿಡಿಯೋ ಮಾಡಿದ್ದೆ ಯಕ್ಷಿತನ ಜೊತೆ. ನೀವು ನೋಡ್ಬೋದು ಅದು. ಅದಾದಮೇಲೆ 2 ತಿಂಗಳಿಗೆ ಪಾಪ ಈ ಕಡೆ ಶಿಫ್ಟ್ ಆಗೋದ್ರು. ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ನು ಇವ್ರದನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಯಾವುದೇ ಕಾರ್ಯಕ್ರಮ ಇರಲಿ, ಏನಾದ್ರು ಅಡುಗೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ನಂಬರ್ ನಿಮಗೆ ಬೇಕು ಅಂದರೆ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಈಗ ಕಿಚನ್ ತೋರಿಸ್ತೀನಿ. ನೋಡಿ, ಇದೇ ಕಿಚನ್ನು. ಇವರು ಸತತವಾಗಿ 30 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಅದೇ ಜಾಗದಲ್ಲಿದ್ದರು. ಬಟ್ ಏನೋ ಕಾರಣಾಂತರಗಳಿಂದ ಆ ಜಾಗದಿಂದ ಈ ಕಡೆ ಶಿಫ್ಟ್ ಆಗಬೇಕಾಗಿ ಬಂತು. ಬರೀ 500 ಮೀಟ್ರ್ ದೂರದಲ್ಲಿ ಶಿಫ್ಟ್ ಆಗಿದ್ದಾರೆ. ಈಗ ಇವ್ರದ್ದಿರೋದು ವಲ್ಲೇಬಾಯ್ ರೋಡಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಮುದ್ದೆಗಳು ಹೆಂಗಿದಾವೆ ಅಂತ. ಈ ಮುದ್ದೆನೋ ಇಲ್ಲ ಬೆಣ್ಣೆ ಉಂಡೆನೋ, ಕಪ್ಪುಗಿರೋ ಬೆಣ್ಣೆ ಉಂಡೆ ಇದು. ಸಖತ್ತಾಗಿದೆ. ಒಳ್ಳೆ ಚಿಗಣಿ ನೋಡ್ದಂಗಿದೆ. ಇದು ನೋಡ್ತಾ ಇದ್ರೆ ಹಸುವಿಲ್ದಿದ್ದವ್ರಿಗೂ ಕೂಡ ಹಸುವಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಚೀಲದಲ್ಲಿ ಇದೆ ಮರದ ಒಟ್ಟು ಕೆಳಗಡೆ ಒಲೆ ಒಳಗೆ ಇಳಿದು ಹೋಗುತ್ತೆ. ಅಲ್ಲಿಂದ ಪ್ರತಿಯೊಂದು ಅಡುಗೆನೂ ಮಾಡ್ತಾರೆ. ಒಂದು ಕೈ ಅದೇ ಅಷ್ಟೇ, ಒಂದು ಮುದ್ದೆ, ಒಂದು ಕೈಮಾ, ಆಮೇಲೆ ಒಂದು ಬಿರಿಯಾನಿ ಕೊಡಿ, ಮಟನ್. ಇಲ್ಲಿಗೆ ಬಂದಮೇಲೆ ಗೊತ್ತಾಯ್ತು ನನಗೆ ಹೆಣ್ಮಕ್ಳು ಯಾರೂ ಬಂದಿಲ್ಲ, ನಾನು ಒಬ್ಬಳೆ ಅಂತ ಹೇಳ್ಬಿಟ್ಟು. ಮತ್ತು ಇಷ್ಟು ದೂರ ಬಂದುಬಿಟ್ಟು ಈ ಸ್ಮೆಲ್ಲೆಲ್ಲ ನೋಡ್ಬಿಟ್ಟು ಹಾಗೆ ಹೋಗೋಕ್ಕಾಗುತ್ತಾ? ಬಂದಾಗಿದೆ, ತಿನ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ನೋಡೋಣ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ. ಈಗ ಹೆಣ್ಮಕ್ಳನ್ನ ಇಲ್ಲಿ ಕರ್ಕೊಂಬರೋಕ್ಕಾಗಲಿಲ್ಲ ಅಂದರೆ, ಹೆಣ್ಮಕ್ಳು ಬರಲಿಲ್ಲ ಅಂದರೆ ಪಾರ್ಸಲ್ ತೊಗೊಂಡು ಹೋಗ್ಬೋದು. ಮಾತ್ರ ತುಂಬಾ ಸಖತ್ತಾಗಿರುತ್ತೆ.
ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಇಲ್ಲಿಗೆ ಲೇಡೀಸ್ ಜಾಸ್ತಿ ಬರಲ್ಲ ಅನ್ನೋದು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಹೊಸ್ದಾಗಿ ಮಾಡಿರೋದಲ್ವ ಹೋಟೆಲು, ಬರ್ತಾರೆ ಅಂತ ಅನ್ಕೊಂಡು ಕರ್ಕೊಂಬಂದೆ. ಮಾತ್ರ ಗಂಡಸ್ರಿಗೆ ಮಾತ್ರ ಇಲ್ಲಿ ಬಂದು ತಿನ್ನೋರಿಗೆ ಮಾರಿ ಹಬ್ಬ. ಅಯ್ಯೋ 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 ಸಡಗರ, ಜಾತ್ರೆ. ಹಾ ಗರ್ಭಿಣಿ ಬಯಸಿದ ಮಟನ್ ಕೈಮಾ ಉಂಡೆ ಬಂದು ಕೂತಿದ್ದೆ ನೋಡಿ ಇಲ್ಲಿ ತಟ್ಟೆಲಿ ಹೆಂಗಿದೆ ಅಂತ. ಆ ಮುದ್ದೆ ಏನಿದೆ ಅದರಷ್ಟೇ ಗಾತ್ರದ 2 ಕೈಮಾ ಉಂಡೆ ಬಂದಿದ್ದಾವೆ. ಅದನ್ನ ನೋಡಿದ್ರೆ ತಾನೇ ಯಾವನಿಗೆ ತಾನೇ ತಡ್ಕೊಳಕ್ಕಾಗತ್ತೆ ಹೇಳಿ. ವರ್ಷಗಟ್ಟಲೆಯಿಂದ ಮನದೊಳಗೆ ತುಂಬಿ ಹಿಡ್ಕೊಂಡಿದ್ದಂಥ ಆ ಬಯಕೆ ಇನ್ನೇ ಕೆಲವೇ ಸೆಕೆಂಡ್ಗಳಲ್ಲಿ ತೀರೋಗುತ್ತೆ ನಮ್ಮ ಮನೆಯವ್ರಿಗೆ. ಅದರ ರುಚಿ ಹೇಗಿರುತ್ತೆ ಅಂತ ನಾನು ಹೇಳೋದಕ್ಕಿಂತ ಅದನ್ನು ಬಯಸ್ತವ್ರ ಬಾಯಲ್ಲಿ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತಲ್ವಾ. ಮುದ್ದೆ ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಸಾಫ್ಟ್ ಇದೆ ಗೊತ್ತಾ. ಶೇಪು ಕೂಡ ತುಂಬಾ ಚೆನ್ನಾಗಿದೆ. ನಾನು ಯಾವಾಗ ಬಾಯಿಗೆ ಹಾಕೊಂಡು ತಿನ್ನಪ್ಪ ಅಂತ ಅನಿಸ್ತಿದೆ ಕೈಮನ. ನನಗೆ ಆ ಮುದ್ದೆ ಜೊತೆ ಸಾಂಬಾರು ಕೊಟ್ಟಿದ್ದಾರಲ್ಲ, ಚಿಕನ್ ಸಾಂಬಾರು ಅನಿಸುತ್ತೆ, ಅದೆಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತ ತುಂಬಾ ಇಷ್ಟ ಆಯಿತು. ಹಾಗೆ ಕುಟ್ಕೊಂಡೇ ಬಂದೆ ಲಾಸ್ಟಿಗೆ. ಮಟನ್ ಬಿರಿಯಾನಿ ಮಾತ್ರ ಸಖತ್ತಾಗಿದೆ. ಅಂದರೆ ಜಾಸ್ತಿ ಮಸಾಲೆ ಏನಿಲ್ಲ, ಮಟನ್ನು ಕೂಡ ಚೆನ್ನಾಗಿ ಬೆಂದಿದೆ, ತುಂಬಾ ಇಷ್ಟ ಆಯಿತು. ದಿನ 12:30 ಮುಕ್ಕಾಲ್ಗಾ? ಹೌದಾ? ಅಂದರೆ ಮಧ್ಯಾಹ್ನ ಊಟದಿಂದ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ಊಟದಿಂದ ಸ್ಟಾರ್ಟ್. ಬರ್ತಾವ್ರಲ್ಲ ರೆಗ್ಯುಲರ್ ಕಸ್ಟಮರ್ಸು. ಏನು ತೊಂದರೆ ಇಲ್ಲ. ಆ ಹೋಟ್ಲಿಗೆ ಏನು ಜನ ಬರ್ತಿದ್ರು ಇಲ್ಲೂ ಅದೇ ಬರ್ತಾವ್ರೆ. ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಶಿಫ್ಟ್ ಆಗಿದೆ ಅಂತೇಳಿ. ಹೌದಾ? ಅದೊಂದು ಸ್ವಲ್ಪ ಗೊತ್ತಾಗ್ಬೇಕು. ಈಗ ಗೊತ್ತಾಗ್ಬಿಡಿ ಈ ವಿಡಿಯೋದಿಂದ. ಏನೇ ಆಗಲಿ ಊಟನ ಪ್ರೀತಿಯಿಂದ ಕಟ್ ಮಾಡಬೇಕು. ಹಾಗೆ ಕೈಮಾ ಉಂಡೆನ ನಾನು ಚಮಚ ತಗೊಂಡು ಅಷ್ಟೇ ಲವ್ ತುಂಬ್ಕೊಂಡು ಹೃದಯಾಳದಿಂದ ಪ್ರೀತಿನ ತುಂಬ್ಕೊಂಡು ಅದನ್ನು ಸಾಫ್ಟಾಗಿ ಕಟ್ ಮಾಡಿದೆ. ಅದು ಕೂಡ ಚಮಚದಲ್ಲಿ ನೀಟಾಗಿ ಕಟ್ಟಾಗಿ ಬಂದು ಕೂತ್ಕೊಂತು. ಅದನ್ನು ತಗೊಂಡು ನಿಧಾನಕ್ಕೆ ಬಾಯಿ ಇಟ್ಟೆ ನೋಡಿ, ಆಹಾ ಸ್ವರ್ಗದಲ್ಲಿ ತೇಲಾಡಿದಂತಹ ಅನುಭವ. ಮುದ್ದೆ ಪ್ರೀತಿಯಿಂದ ಕೈ ಬೆರಳುಗಳಿಗೆ ಸಾರನ್ನು ಅಂಟಿಸ್ಕೊಂಡು ಅದರ ಸವರಿ ಅದರಿಂದ ಕಟ್ ಮಾಡಿ ಮುರಿದು ಮತ್ತೆ ಸಾರಿನೊಳಗೆ ಅಜ್ಜಿ ನುಂಗಿದ್ರೆ ಇದೆಯಲ್ಲ ಅದ್ರ ಸುಖ. ಆಹಾ ಏನು ಹೇಳೋದ ನಿಮಗೆ. ಕೆಲವೊಂದು ಪದಗಳ ಹೇಳದೇ ಇದ್ದರೆ ತುಂಬ ಒಳ್ಳೆಯದು ಅನಿಸುತ್ತೆ. ಮಧ್ಯದಲ್ಲೇ ಒಂದೊಂದೇ ಚಮಚ ಬೋಟಿನ ತಿನ್ಕೊಳ್ತಾ ಮುದ್ದೆನ ಮುರ್ಕೊಂಡು ಆ ಕೈಮಾ ಜೊತೆ ಎಲ್ಲವನ್ನು ಮಿಶ್ರಿತವಾಗಿ ತಿಂತಾಯಿದ್ರೆ ಈ ಜನುಮವೇ ಆಹಾ ದೊರಕಿದೆ ರುಚಿ ಸವಿಯಲು. ಆಮೇಲೆ ಮೀನು ತರಿಸ್ಕೊಂಡೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಬಂದರೆ ನೀವು ಮೀನು ಫ್ರೈ ತಿನ್ನಬೇಕು, ಆದರೆ ನಾವು ಲೇಟಾಗಿ ಬಂದಿದ್ದ ಕಾರಣ ನನಗೆ ಮೀನು ಫ್ರೈ ಸಿಗಲಿಲ್ಲ. ಆದರೆ ಮೀನು ಸಾಂಬಾರಿತ್ತು, ಆ ಮೀನು ಸಾಂಬಾರು ಜೊತೆ ಮೀನು ತರಿಸ್ಕೊಂಡು ತಿಂದೆ. ಅದು ಕೂಡ ವಿಭಿನ್ನವಾದಂಥ ರುಚಿ. ಒಂದಂತೂ ನೀವು ಇಲ್ಲಿಗೆ ಬಂದರೆ ನಾನು ಫಸ್ಟ್ ಹೇಳ್ತೀನಿ, ಕೈಮಾ ಮಾತ್ರ ಮಿಸ್ ಮಾಡ್ಕೊಂಬಿಡಿ, ಅದ್ರ ಜೊತೆ ಮೀನು ಫ್ರೈನ ಮಿಸ್ ಮಾಡ್ಕೊಂಬಿಡಿ. ಇವತ್ತಿನ ದಿನ ನನಗೆ ಮೀನು ಫ್ರೈ ಮಿಸ್ ಆಯಿತು. ತಟ್ಟೆ ನೋಡಿದ್ರೆ ತಟ್ಟೆ ತೊಳೆಯೋನಿಗೂ ಖುಷಿ ಆಗಬೇಕು. ಒಂದು ಚೂರು ಅನ್ನದ ಕಾಳನ್ನ ಬಿಡ್ದಂಗೆ ಎಲ್ಲನೂ ತಿಂದು ನೀಟಾಗಿ ತೊಳೆದಿಟ್ಟಿದ್ದೀವಿ. ಈ ಥರ ತಿನ್ನೋದ್ರಿಂದ ಅನ್ನ ವೇಸ್ಟ್ ಆಗಲ್ಲ, ಪಾತ್ರೆ ತೊಳೆಯೋನಿಗೂ ಕೂಡ ನೀರು ವೇಸ್ಟ್ ಆಗಲ್ಲ, ಅವನಿಗೂ ಖುಷಿ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ ತಟ್ಟೆಯಲ್ಲಿ ಊಟ ಖಾಲಿ ಮಾಡೋದ್ರಿಂದ. ಕೊನೆಗೂ ಕಾಂತರಾಜ್ ಅವರು ಗಗನ್ ಅಂದರೆ ಅವ್ರ ಮಗ ಏನು ಈ ಮಿಲ್ಟ್ರಿ ಹೋಟ್ಲಿಗೆ ಹೆಸರಿಟ್ಟಿದ್ದಾರೆ, ಅವ್ರ ಮಗನ ಹೆಸರು ಇಟ್ಬಿಟ್ಟಿದ್ದಾರೆ. ಅವ್ರ ಮಗನ ಸ್ಕೂಲಿಂದ ಕರ್ಕೊಂಬಂದರು. ನಾವಿನ್ನೇನು ಹೊರಡೋ ಸಮಯ, ಆದರೆ ಅವರು ದಯವಿಟ್ಟು ಮನೆಗೆ ಬರಲೇಬೇಕು ಅಂತ ಫೋರ್ಸ್ ಮಾಡಿದರು. ನಾನು ಮನೆ ಏನೋ ಬೇರೆ ಕಡೆ ಇರುತ್ತೆ ಅಂದ್ಕೊಂಡೆ. ಆ ಹೋಟೆಲ್ ಮೇಲೆ ಮನೆ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ ಅವ್ರ ಮನೆ. ತುಂಬ ಫೋರ್ಸ್ ಮಾಡಿದ ಕಾರಣ ಅವ್ರ ಮನೆಗೆ ಹೋದ್ವಿ. ಆದರೆ ತುಂಬಾ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು. ಅವ್ರದ್ದು ಪಾಪು ಆಗಿದೆ. ನನ್ನ ಮಗ ಹುಟ್ಟಿ 2 ದಿನಕ್ಕೆ ಆ ಪಾಪನೂ ಹುಟ್ಟಿರೋದು. ಸೊ ಅದು ಗರ್ಲ್ ಬೇಬಿ, ಇದು ಬಾಯ್ ಬೇಬಿ. ಇನ್ನೇನು ಪಾಪು ಸಿಕ್ಕಿದ್ಮೇಲೆ ನಾವುಗಳ ಇನ್ನು ಅದೇ ಮಾತಲ್ವಾ. ಪಾಪು ಎಷ್ಟು kg ಇದೆ, ಏನು ಎತ್ತ, ಊಟ ಮಾಡುತ್ತಾ, ರಗಳೆ ಮಾಡುತ್ತಾ, ಇದೇ ಕೇಳಿಕೊಂಡು ಮಾತಾಡಿಕೊಂಡು ಬಂದು. ಹಾಗೇನೆ ತೃಪ್ತಿ ಆಯ್ತಾ? ತೃಪ್ತಿ ಆಯಿತು. ಊಟ ಮಾಡಿಕೊಂಡು ತಾಂಬೂಲ ತಗೊಂಡು ಹೊರಟಿದ್ದೀವಿ. ತಾಂಬೂಲ ಸಿಗಲ್ಲ, ಹಂಗಂತ ಹೋಟೆಲ್ಗೆ ಬಂದರೆ ಮನೆಗೂ ಕರೆದು ಆತಿಥ್ಯ ನೀಡಿ ಕಳಿಸಿದ್ರು. ಕೇರಳಪುರದ ಗಗನ್ ಇಂದು ಮಿಲ್ಟ್ರಿ ಹೋಟೆಲು. ಮುದ್ದೆ ಊಟ ಮತ್ತು ಬಿರಿಯಾನಿ, ನಾಟಿ ಸ್ಟೈಲ್, ಮಟನ್, ಚಿಕನ್, ತಲೆ ಮಾಂಸ, ಮೀನು, ಬೋಟಿ, ಕೈಮಾ ದೊರೆಯುತ್ತದೆ. ಜೆಂಟ್ಸ್ ಇದ್ದರೂ ಕೂಡ ನೀನು ಬಂದು ಒಂದು ಹೆಣ್ಣುಮಗು ಬಂದು ಕೂತು ನಿನ್ನ ಆಸೆನ ತೀರ್ಸ್ಕೊಂಡಲ್ಲ. ಅಲ್ಲಿಂದ ಆಸೆ ಮಾಡ್ಕೊಂಡ್ ಬಂದೆ. ಬಟ್ ನಾನು ಹುಡುಗಿರು ಯಾರು ಬಂದಿಲ್ಲ ಇಲ್ಲಿ. ಆದ್ರೂ ಬಂದ್ಮೇಲೆ ಹಂಗೆ ಹೋಗೋಕ್ಕಾಗುತ್ತೆ. ಆ ಸ್ಮೆಲ್ ಎಲ್ಲ ನೋಡಿದ್ಮೇಲೆ ತಿನ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಅದು ಒಂದು ಚಾಲೆಂಜಿಂಗ್ ಟಾಸ್ಕೇ ಅದು. ಅದ್ರೂ ಮಗು ಕರ್ಕೊಂಡು ಬಂದು ಏನು ಮಾಡೋಕ್ಕಾಗಲ್ಲ, ಆಸೆ ಪಟ್ಟಾಗ ಅದನ್ನು ಅನುಭವಿಸ್ಬಿಡ್ಬೇಕು ಅಂತ ಬಂದು ಆಸೆ ತೀರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ನೋಡ್ಬೋದು ನೀವು ಯಾರು ಬರೋರಿದ್ರೆ ಇಲ್ಲೇ ಸಂತೆಪೇಟೆ ಸರ್ಕಲ್ ಏನಿದೆ ಅಲ್ಲಿ ಆ ಕಡೆಯಿಂದ ಸರ್ಕಲ್ ಮೇನ್ ರೋಡಿಂದ ಹಿಂಗೆ ಬಂದರೆ ಇಲ್ಲೇ ಕಾಣುತ್ತೆ ನೋಡಿ, ಗಗನ್ ಬಿರಿಯಾನಿ ಭವನ್ ಅಂತ ಒಂದು ಬೋರ್ಡ್ ಇದೆ. ಇದ್ರ ಕೆಳಗೆ ಬಂದರೆ ಇಲ್ಲಿ ಕೇರಳಪುರದ ಗಗನ್ ಇಂದು ಮಿಲ್ಟ್ರಿ ಹೋಟೆಲ್ ಅಂತ ಬೋರ್ಡ್ ಇರುತ್ತೆ. ಬರ್ತೀವಿ. ಓಕೆ ಬಾಯ್. ಯಕ್ಷಿತ್ನು ನಿನ್ನ ಕರ್ಕೊಂಬಂದ್ರೆ ಅರ್ಧಂಬರ್ಧ ಊಟ ಮಾಡೋದು ನೀವು. ನಲನೇ ಕಾಣ್ತಾ ಇಲ್ಲ ನನ್ನ ಹೊಟ್ಟೆ ಊದ್ಕೊಂಡು. ಹಂಗೆ ತಿನ್ನಿಸ್ತಾರೆ ನನಗೆ. ನೀವು ಹೋಗಿದ್ದ ಕಡೆ ನಂದೊಂದು ಹೊಟ್ಟೆ ಡಸ್ಟ್ಬಿನ್ ಮಾಡ್ಕೊಂಡಿದ್ರೆ ಎಲ್ಲರೂ. ಹೋಗಿದ್ದ ಜಾಗದಲ್ಲಿ ಶಿಶೆ ಊಟ ಮಾಡ್ತೀರಾ. ಯಕ್ಷಿತ್ನ ಕರ್ಕೊಂಡು ಹೋದ್ರೆ ಇದೇ ನಂಬರ್. ಗೋಬಿ ಮುಂದೆನೇ ನಿಲ್ಸೋಗಿದ್ರು. ಅದು ನೋಡ್ತಾ ಹಿಂಗೆ ಸುಮ್ಮನೆ ಇಲ್ಲಿ ಗೋಬಿ ತಿನ್ಕೊಂಡಿದ್ದೆ. ಅವ್ರು ಬರೋದು ಲೇಟ್ ಆಗಿದ್ರೆ ಪಿಜ್ಜಾ ನೀನು ಮುಗಿಸ್ತಿದ್ದೆ, ಅಷ್ಟೊಳಗೆ ಬಂದ್ಬಿಟ್ರು. ನನ್ನ ಹೊಟ್ಟೆ ನೋಟಲ್ಲಿ ಎಲ್ಲ ಇಲ್ಲಿ ಬಸ್ರಿ ಬಯಕೆನ ಮಕ್ಕಳಾದ್ಮೇಲೆ ತೀರಿಸಿದ ಗಂಡ ಅಂತ ಟೈಟಲ್ ಹಾಕ್ಬೇಕೀಗ. ನಾಯಿ ನೀರು ಅನ್ನೋದಕ್ಕೆ ನಾವು ಕಾರಲ್ಲಿ ಬಂದ್ರು ಸಾಕಿದ್ದು. ಎಲ್ಲಿ ಬಂದು ಯಾಕೋ ಕಲ್ಲರ್ಗಾರ ಎತ್ಕೋಗೋಣ ಇದನ್ನ. ನಮ್ಮನೆ ವಿಷಯ ಬರಬೇಡಿ, ಏನಿದ್ರು ಇಲ್ಲೇ.
ಅಲ್ಲ ಸಖತ್ ನಿಯತ್ ಐತಿ ಇದಕ್ಕೆ. ಇದು ಪಾಪ ಆಕ್ಚುಲಿ ಲಾಸ್ಟ್ ಟೈಮು ಅಲ್ಲಿತ್ತು ಇಂಜಿನಿಯರ್ ನಮ್ಮ ಅಕ್ಕನ ಮನೆ ಯಾಕ? ನಾವು ಅಲ್ಲಿ ಅವ್ರ ಮನೆಗೆ ಹೋಗೋದು ಬರೋದು ನೋಡ್ಬಿಟ್ಟು ಅದು ಅವತ್ತಿನ ಅವ್ರ ಮನೆ ಅಲ್ಲಿದ್ರೆ ನಮ್ಮನೆ ಅಕ್ಕನ ಮನೆಯಿಂದ ನಮ್ಮ ನೋಡಿದ್ರೆ ಅಲ್ಲಿಂದ ಇಲ್ಲಿ ಬಂದು ಬಿಟ್ಕೊಟ್ಟು ಹೋಗುತ್ತೆ ನಮ್ಮನ್ನ. ಬಿಟ್ಕೊಟ್ಟೋದು ಮತ್ತೆ ಅವ್ರ ಅಕ್ಕನ ಮನೆ ಹತ್ರ ಕೊಡೋದು ಮಾಡುತ್ತೆ. ಕೊನೆಗೆ ಏನು ನನ್ನ ಹೊಟ್ಟೆ ಜಾಸ್ತಿಯಾಗಿ ಈಗ ಅನ್ಲೋಡ್ ಮಾಡಕ್ಕೆ ಬಂದಿದ್ದೀನಿ. ಸರಿ ಆಯಿತು, ಕೊನೆಗೂ ನಮ್ಮ ಮನೆಗೆ ನಮ್ಮ ಗುಡಿ ತಿಂದ್ಬಿಟ್ಟು ಗುಡಿಗೆ ಬಂದು. ಹಾಂ ಕೊಡಿ, ನಾನು ಇಟ್ಕೋತೀನಿ. ಏನು ಹಿಡ್ಕತೀಯ? ನಿಮ್ಮನ್ನ ಈಗ ನನ್ನ ಹಿಡ್ಕತಿ, ಕ್ಯಾಮ್ರಾ ಹಿಡ್ಕತೀಯ? ಕ್ಯಾಮ್ರಾನ ಇಟ್ಕೋತೀನಿ ಕೊಡ್ರಿ. ಹಾಂ ಸರಿ ಆಯ್ತು ಬಿಡು, ಕತ್ಲಾತ್ ಹೋಗಿ ಬಿಟ್ಟು ಬರ್ತೀನಿ ಬೇಗ. 1 hour ವೀಡಿಯೋಗಳನ್ನ ನೀವು ನಾಳೆಯಿಂದ ನೋಡ್ಬೋದು. 4 ದಿನ ಹೋಗ್ಬರ್ತೀನಿ ಹೋಗ್ಬರ್ತೀನಿ ಮಗನೇ. ಓಕೆ ಡ್ಯಾಡಿ, ಹ್ಯಾಪಿ ಜರ್ನಿ. ಹಿಂಗನ್ನಿ ಮಗನೇ, ಹ್ಯಾಪಿ ಜರ್ನಿ ಅಂತ ಹೇಳ್ಬೇಕು. ಅಯ್ಯೋ ಅದನ್ನ ತಿನ್ನಕ್ಕೆ ಹೋಯ್ತು ಅವ್ನು ಬಿಡಲ್ಲ. ಓಕೆ, ನಾಳೆಯಿಂದ 1 hour ವೀಡಿಯೋಗಳು ನೋಡ್ಬೋದು. ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎತ್ತ ಮಗನೇ, ಜೈ ಕರ್ನಾಟಕ ಮಾತೆಗೆ ಎತ್ತ ಕೈಯೋ. ಜೈ ಕರ್ನಾಟಕ ಮಾತೆ. ನಿಧಾನ. ಹಾಂ